ಹರಿಹರೇಶ್ವರ ದೇವಾಲಯವು ಹೊಸಳ ವಾಸ್ತುಶೈಲಿಯಲ್ಲಿ ಭಾರತದ ಕರ್ನಾಟಕ ರಾಜ್ಯದ ಹರಿಹರದಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ. ದೇವಾಲಯವನ್ನು ಕ್ರಿಸ್ತ ಶಕ 1223 ಕ್ರಿಸ್ತ ಶಕ 1224 ಹೊಸಳ ಸಾಮ್ರಾಜ್ಯದ ರಾಜ ವೀರ ನರಸಿಂಹ II ರ ದಂಡನಾಯಕ ಮತ್ತು ಮಂತ್ರಿ ಪೊಲಾಲ್ವ ಅವರಿಂದ ನಿರ್ಮಾಣಪಟ್ಟಿತು. ಕ್ರಿಸ್ತ ಶಕ 1268ರಲ್ಲಿ ಅದೇ ರಾಜವಂಶದ ರಾಜ ನರಸಿಂಹ III ರ ದಂಡನಾಯಕ ಸೋಮ ಕೆಲವು ಸೇರ್ಪಡೆಗಳನ್ನು ಮಾಡಿದರು. ಒಂದು ಈ ದೇವಾಲಯವು ಹಿಂದೂ ದೇವರುಗಳಾದ ವಿಷ್ಣು ಮತ್ತು ಶಿವನ ಸಮ್ಮಿಲನವಾದ ಹರಿಹರ ದೇವರನ್ನು ಹೊಂದಿದೆ. ದೇವತೆಯ ಚಿತ್ರವು ಶಿವನ ಬಲ ಲಂಬ ಅರ್ಧ ಮತ್ತು ವಿಷ್ಣುವಿನ ಎಡ ಲಂಬ ಅರ್ಧದ ಸಮ್ಮಿಲನವಾಗಿದೆ. ಎರಡು ಚಿತ್ರವು ಅದರ ಬಲಗೈಯಲ್ಲಿ ಶಿವನ ಗುಣಲಕ್ಷಣಗಳನ್ನು ಮತ್ತು ಎಡಗೈಯಲ್ಲಿ ವಿಷ್ಣುವಿನ ಲಕ್ಷಣಗಳನ್ನು ಹೊಂದಿದೆ. ಈ ದೇವಾಲಯವನ್ನು ಹೊಸಳರ ನಿರ್ಮಾಣದ ವಿಶಿಷ್ಟವಾದ ಚೌಕಾಕಾರದ ಮಂಟಪ ಸಭಾಂಗಣ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ. ಆದ್ದರಿಂದ ಮಂಟಪದ ಹೊರಗೋಡೆಯು ಅನೇಕ ಪ್ರಕ್ಷೇಪಗಳು ಮತ್ತು ಹಿನ್ಸರಿತಗಳನ್ನು ತೋರಿಸುತ್ತದೆ. ಮಂಟಪದ ಗೋಡೆಯು ಪ್ಯಾರಪೆಟ್ ಗೋಡೆಯಾಗಿದ್ದು, ಅದರ ಮೇಲೆ ಛಾವಣಿಯ ಹೊರತುದಿಗಳನ್ನು ಬೆಂಬಲಿಸುವ ಅರ್ಧ ಕಂಬಗಳಿವೆ. ತೆರೆದ ಮಂಟಪದ ಛಾವಣಿಯು ಕಮಲದಂತಹ ಕಲಾತ್ಮಕ ಅಲಂಕಾರದಿಂದ ಅಲಂಕರಿಸಲ್ಪಟ್ಟಿದೆ. ಛಾವಣಿಯು ತಿರುಗಿದ ಪೂರ್ಣ ಕಂಬಗಳಿಂದ ಬೆಂಬಲಿತವಾಗಿದೆ. ದೇವಾಲಯಕ್ಕೆ ಬಳಸುವ ವಸ್ತು ಸಾಬೂನು ಕಲ್ಲು, ಇದನ್ನು ಪಾಟ್ಸ್ಟೋನ್ ಎಂದು ಕರೆಯುತ್ತಾರೆ. ದೇಗುಲದ ಮೇಲಿನ ಮೂಲ ವಿಮಾನ ಗೋಪುರ ಕಾಣೆಯಾಗಿದೆ ಮತ್ತು ಆಧುನಿಕ ಕಾಲದಲ್ಲಿ ಅದನ್ನು ಇಟ್ಟಿಗೆ ಮತ್ತು ಗಾರೆಯಿಂದ ಬದಲಾಯಿಸಲಾಗಿದೆ. ದೇವಾಲಯದ ಆವರಣದಲ್ಲಿ ಹಲವಾರು ಹಳೆಯ ಕನ್ನಡ ಶಾಸನಗಳು ಮತ್ತು ವೀರಗಲ್ಲುಗಳನ್ನು ಸಂರಕ್ಷಿಸಲಾಗಿದೆ.